ವೀಕ್ಷಕರೇ ನಮಸ್ಕಾರ, ನಮ್ಮ ವಿಜಯ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚೇತನ್ ದಾಸರಳ್ಳಿ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಸಾಮಾನ್ಯ ವ್ಯಕ್ತಿಯಾಗಿದ್ದಂಥವ್ರು ಇವತ್ತು ಸೆಲೆಬ್ರಿಟಿ ಆಗಿದ್ದಾರೆ. ಅವ್ರು ಇನ್ಯಾರು ಅಲ್ಲ, ಬಿಗ್ ಬಾಸ್ ಸೀಸನ್ 10ನ ಕಾಮಿಡಿ ಸಂತೋಷ್ ಅವರು. ಅವ್ರಿಗೆ ನಮಸ್ಕಾರ. ಕಾಮಿಡಿ ಸಂತೋಷ ಜೊತೆಗೆ ತುಕಾಲಿ ಸಂತೋಷ. ನೀವು ವಿನಯ್ ಅವ್ರನ್ನ ಸಪೋರ್ಟ್ ಮಾಡ್ತಿದ್ರಿ, ಹಂಗೆ ಅವ್ರಿಗೆ ಎಲ್ಲಿ ಬುದ್ಧಿ ಕಲಿಸ್ಬೇಕಲ್ಲಿ ಬುದ್ಧಿ ಕಲಿಸ್ತಿದ್ರಿ. ನಾನು ಉಬ್ಸಿದ್ದು ಅವನು ಉಬ್ಬಿದ್ದು ಸುದೀಪಣ್ಣ ಮೇಲೆ ಗೊತ್ತಾಗಿತ್ತು ನನಗೆ, ಹೌದಲ್ವಾ ಅಂತ. ನಮ್ರತಾ ಅವ್ರನ್ನ ಕರೆದು ಐರನ್ ಲೇಡಿ ಹಿಂಗಂತಿದ್ರಿ, ಅಲ್ಲಿ ಹಾಕೊಟ್ಬಿಟ್ಟಿದ್ರ ಅವ್ರಿಬ್ರಿಗೂ. ಏಯ್ ನಮ್ರತಾ, ಅವ್ನು ಕೆಲಸ ಮಾಡೋಣ, ನಮ್ರತಾ ಸ್ಟ್ರಾಂಗ್ ಲೇಡಿ ಅಂತ ಕೂತ್ಕೊಂಡು ಓಡಾಡೋಣ ಅಂತ. ಅದು ಕರೆದ ಮೇಲೆ ಅವ್ರು ಬಂದು ನಮ್ಮ ವಿಚಾರ ಬಿಟ್ಟು ಅವ್ರವರೇ ಜಗಳಾಡ್ಕೊಂಬೈತಾರೆ ಹೋಗ್ರಿ ಅಂತ. ಒಟ್ಟಿಗೆ ಮನೆ ನೆಮ್ಮದಿಯಿಂದ ಇರಬಾರ್ದು. ಯಾರೂ ಅನಾಲಿಸಿಸ್ ಮಾಡಿಲ್ಲ, ಹಾಕೊಟ್ಬಿಟ್ಟಿರ್ತಾವಲ್ಲಿ. ಅದು ಎಲ್ಲಿವರೆಗೂ ಬಂತು, ಬಿಗ್ ಬಾಸ್ ಮುಗಿಯೋವರೆಗೂ ಬಂತು. ಮಗ ನೀನ್ ಸರ್ವರ್ ಅಲ್ಲ, ನಮ್ಮಿಬ್ರು ಮಧ್ಯೆ ನೀನ್ ಥರ್ಡ್ ವೀಲ್ ನಾನು. ಥರ್ಡ್ ವೀಲ್ ಅಂದ್ರೆ ಏನು ಅಂತಂದ್ರೆ ಮೂರನೇ ಚಕ್ರ ಅಂತಂದ್ರೆ ಫಸ್ಟ್ ಸೆಕೆಂಡ್ ನೀವು, ಮೂರನೇ ನಾನಾ. ನಿಮ್ ಶವಾಸನೆ ಬೇಡ ಹೋಗ್ರು ಅಂತ ಹೋಗ್ಬಿಟ್ಟಿದ್ದೆ ನಾನು. ಸೈಡ್ ಎ ಆಯ್ತು, ಸೈಡ್ ಬಿ ಆಯ್ತು, ಇದು ಯಾವ್ದ್ರಿ ಸೈಡ್ ಸಿ ಅಂತ. ಸೈಡ್ ಸಿನಾ ಯಾವುದು ಸರ್ ಗೊತ್ತಾಯ್ತಿಲ್ಲ ಸರ್ ಅಂದ. ಹೋದ ವಾರಗಳಲ್ಲಿ ಮನುಷ್ಯ ಎದ್ದೇಳ್ತಾನೆ ಇರಲಿಲ್ಲ. ಈಗ ಪೂಜೆ ಪುನಸ್ಕಾರಗಳು, ಗೆಲ್ಲೋದಕ್ಕೋಸ್ಕರ ಹವನ ಹೋಮಗಳು ಮಾಡ್ತಾವ್ರೆ. ಪೂಜೆ ಮಾಡ್ತಾ ಇದ್ದೀನಿ ನಾನು. ಪೂಜೆ ಮಾಡ್ಬೇಕಲ್ಲಣ್ಣ ಕಾಮಿಡಿ ಸಂತೋಷಣ್ಣ, ಪೂಜೆ ಮಾಡ್ಲಿಲ್ಲ ಅಂದ್ರೆ ಹಾಕಲ್ವಲ್ಲಣ್ಣ ಅಂತ ನಾನು. ಫಲಿಸಿತು ಪೂಜಾ ಫಲ, ಸಿಕ್ಕಿತು ಸೀತಾಫಲ. ಸೀತಾಫಲ ಆಕ್ಚುಲಿ ಪ್ರತಾಪ ಸರ್ ಅಲ್ಲ ಸರ್, ಇನ್ನೋಸೆಂಟ್ ಅಂತಾರಲ್ಲ ಪ್ರತಾಪ್. ಬುದ್ಧಿವಂತ ಸರ್, ಅತ್ಯುತ್ತಮ ಆಟಗಾರ ಸರ್. ವಿನಯ್ ಅವರು ನಾನು ಒಬ್ಬನೇ ಅಪ್ಪನ ಅರ್ಥ ಮಾಡ್ಕೊಂಡಿದ್ದು. ಆ ಅಪ್ಪ ಮುಗ್ಧ ಮನಸ್ಸಿನ ಮುದ್ದು ಹುಡುಗ. ಗುರು ಆಮ್ಲೆಟ್ ಹಾಕು ಗುರು ಅಂದ್ರೆ ಹೌದಾ ಹಾಕ್ತೀನಿ ಇರು ಅಂತ ಆಮ್ಲೆಟ್ ಹಾಕಿದ್ರು. ಆ ಅಪ್ಪನ ಕಾಲು ಎಳಿತಿದ್ದೆ ನಾನು ಒಬ್ಬನೇ. ನಾನು ಬೀನ್ ಬ್ಯಾಗ್ ಹೋಗ್ತಾ ಇದ್ದೀನಿ ಅಂದ ತಕ್ಷಣನೇ ಮಾತಾಡ್ತಾ ಇದ್ಯಾ, ಮಾತಾಡ್ಕೊ ಹೋಗು ಅನ್ನೋರು. ಗುರು ಈಗ ನಿನ್ ಬಗ್ಗೆ ಮಾತಾಡಕ್ ಹೋಯ್ತಿದ್ದೀನಿ ಗುರು, ಬರ್ತೀನಿ ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಹೋಗಿವೆ. ಆಮೇಲೆ ಮಾತಾಡಾದ್ಮೇಲೆ ಗುರು ನಿನ್ ಬಗ್ಗೆ ಮಾತಾಡ್ದೆ ಗುರು ಅಂತ ಹೇಳಿವೆ. ಏನ್ ಗುರು ಇದು ಹೇಳ್ಬಿಟ್ಟು ಮಾತಾಡ್ತಾನೆ ಯಾರು. ಆ ವ್ಯಕ್ತಿ ಸೀರಿಯಸ್ಲಿ ತುಂಬಾ ಒಳ್ಳೆ ಮನುಷ್ಯ. ಅವ್ರು ಇಲ್ಲಿ ಬಿಗ್ ಬಾಸ್ ಇಂದ ಬಂದಿದ್ ನನ್ನ ಹೆಂಡ್ತಿನ ನನಗೆ ಫುಲ್ ಕನ್ಫ್ಯೂಸ್ ಆಯ್ತಾ ಇತ್ತು. ನಾನು 111 ದಿವಸ ಮಾಡದೆ ಇರೋದು, ನೀವು ಒಂದು ದಿವಸದಲ್ಲಿ ಅದೇನು ಮಾಡಿದ್ಲು. ಸದ್ಯ ಇಲ್ಲಿವರೆಗೂ ಮಾತಾಡ್ಕೊಂಬಂದು ನೀವು ನನ್ನ ಹೆಂಡ್ತಿ ಕೇಳ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಹೆಂಗೋ ಬದುಕಂಡೆ ಅಂತ ಅನ್ಕೊಂಡಿದ್ದೆ. ನೀವ್ ಈಗ ಬಂದ್ಬಿಟ್ರಲ್ಲ, ನೀನ್ ಹೇಳಿ ನಾನು. ಥ್ಯಾಂಕ್ ಯು ಸರ್. ವಿಶೇಷವಾಗಿ ಇವತ್ತು ಒಳ್ಳೆ ದಿನ ಆಗ್ಬೋದಾ? ನಮ್ಮ ವಿಜಯ ನ್ಯೂಸ್ 24x7 ಆಗ್ಬಹುದು. ಯಾವತ್ತು ಓಪನ್ ಮಾಡಿದ್ರಿ ಇದನ್ನ ಸರ್? ಏಪ್ರಿಲ್ 10, 2022 ಏಪ್ರಿಲ್ 10, 2022. 10 ಅಂದ್ರೆ 101 ನಂಬರ್ 1 ಆಗ್ಬಹುದು. ಮುಂದಿನ ದಿನಗಳಲ್ಲಿ ನಮ್ಮ ನ್ಯೂಸ್ ಅಂದ್ರೆ ನಮ್ಮ ವಿಜಯ ನ್ಯೂಸ್ ನಂಬರ್ 1 ಆಗುತ್ತೆ. ತಲೆ ಕೆಡ್ಸ್ಕೊಂಡ್ಬಿಡಿ.